ಸೂಪರ್ ಸೂಪರ್ ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಲಾಸ್ಟಲ್ಲಿ ಶಿವಣ್ಣನ ಆ್ಯಕ್ಟಿಂಗ್ ಮಾತ್ರ ಚೆನ್ನಾಗಿ ತೋರಿಸಿದ್ದಾರೆ. ಆ ಲೇಡಿ ಗೆಟಪ್ ಇರ್ಬೋದು, ಹನ್ನೊಂದು ಗೆಟಪ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಲಾಸ್ಟಲ್ಲಿ ಉಪೇಂದ್ರದ ಆ್ಯಕ್ಟಿಂಗು ಚೆನ್ನಾಗಿದೆ. ಕತೆ ಮಾತ್ರ ಒಂದು ಸ್ವಲ್ಪ ಇಂಟ್ರೋಲ್ ಮುಂಚೆ ಸ್ಲೋ ಆದರೂ ಕ್ಲೈಮ್ಯಾಕ್ಸ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸು ಸಖತ್ತಾಗಿದೆ. ಕ್ಲೈಮ್ಯಾಕ್ಸಲ್ಲೇ ಪಿಕ್ಚರ್ ನಿಂತ್ಕೊಂಡಿರೋದು. ಕ್ಲೈಮ್ಯಾಕ್ಸ್ ಮಾತ್ರ ಎಂಡಿಂಗ್ ಮಾತ್ರ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಅರ್ಜುನ್ ಜೈನ್ ಡೈರೆಕ್ಷನ್ ಮಾತ್ರ ಫಸ್ಟ್ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೇದಾಗಲಿ, ಗುಡ್ಲೇಕಾಗಲಿ, ಸಿನಿಮಾ ಚೆನ್ನಾಗಿ ಓಡಲಿ, ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಬೆಳೀಲಿ, ಕನ್ನಡ ಮಾಧ್ಯಮ ಉಳಿಸ್ಲಿ, ಕನ್ನಡ ಪಿಕ್ಚರ್ನ ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ, ಪೈರಸಿ ಮಾಡಿದೆ ಕನ್ನಡನ ಥಿಯೇಟ್ರಲ್ಲೇ ಬಂದು ನೋಡಿ. ಬೆಸ್ಟ್ ಆಫ್ ಲಕ್ ಆಗಲಿ, ಗುಡ್ ಲಕ್ ಅಂತ ಹೇಳಬಲ್ಲೆ. ಅರಿತು ಬದುಕ್ತಾರೆ ಜ್ಞಾನಿ, ಮರೆತು ಬದುಕ್ತಾರೆ ರೋಗಿ. ಇದು ಮಾರಲ್ ಆಫ್ ದ ಸ್ಟೋರಿ. ಶಿವನನ್ನು 11 ಅವತಾರ ಏನು ಶಿವನ ಪಾತ್ರ ಮಾಡಿದಾರೋ ಅದು ನಿಜವಾಗ್ಲೂ ಒಂದು ಮೈ ರೋಮಾಂಚನ ಆಗುತ್ತೆ. ಚಿತ್ರ ಅಂತೂ ಅದ್ಭುತವಾಗಿದೆ. ಶಿವರಾಜ್ ಕುಮಾರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಉಪೇಂದ್ರ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಜ್ ಬಿ ಶೆಟ್ಟಿ ಅವರು ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಫಿಲಿಮ್ ಎಲ್ಲ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಫಿಲಿಮ್, ಸೂಪರ್. ಹಿಂಗೆ ಬರುತ್ತೆ. ಅದರಲ್ಲೂ ಲೇಡಿ ಗೆಟಬಲ್ ಅಂತ ಶಿವಣ್ಣ ಸೂಪರಾಗಿ ಕಾಣಿಸ್ತಿದ್ದಾರೆ. ಹಾಗೆ ಉಪೇಂದ್ರ ಸರ್ ಆಗಿರ್ಬೋದು, ರಾಜ್ ಬಿ ಶೆಟ್ಟಿ ಅವರಾಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರವ್ರ ಕ್ಯಾರೆಕ್ಟರ್ಗೆ ಅವ್ರ ಜೀವ ತುಂಬಿದ್ದಾರೆ ಅಂತ ಹೇಳ್ಬೋದು. ಸೊ ಮೂವಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಎಲ್ಲರೂ ದಯವಿಟ್ಟು ಬಂದು ಕನ್ನಡ ಸಿನಿಮಾ ನೋಡಿ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್ ಮೂವಿ ಸೂಪರ್ ಆಗಿದೆ ಸರ್. ಅದರಲ್ಲಿ 2 ಮಾತೇ ಇಲ್ಲ. ನಮಗೆ ಶಿವಣ್ಣ ನಮಗೆ ಮೈಂಡಲ್ಲಿ ನಾವು ಫುಲ್ಲು ಶಿವಣ್ಣನೇ ತುಂಬಿದ್ದಾರೆ. ಲಾಸ್ಟ್ ಸೀನು, ಲಾಸ್ಟ್ ದೇವರು ರೂಪ ಬರುತ್ತಲ್ವ, ಅದು ಸೀರಿಯಸ್ ಗೂಸ್ ಬಂಪ್ಸ್ ಬಂದೇ ಬರುತ್ತೆ. ಅದರಲ್ಲಿ ನಾವು ಮಾಡೋ ಕರ್ಮದ ಮೇಲೆ, ನಾವು ಮಾಡೋ ಕೆಲಸದ ಮೇಲೆ ಹೇಗೆ ಡಿಪೆಂಡ್ ಆಗುತ್ತೆ ನಮ್ಮ ಜೀವನ, ಹೇಗೆ ಇರುತ್ತೆ ಅಂತ ಈ ಸಿನಿಮಾದ ಮುಖಾಂತರ ತೋರಿಸ್ಕೊಟ್ಟಿದ್ದಾರೆ. ಸೊ ಉಪೇಂದ್ರ ಸರ್ ಆಗಿರ್ಬೋದು, ರಾಜ್ ಬಿ ಶೆಟ್ಟಿ ಅವರಾಗಿರ್ಬೋದು ಸೂಪರಾಗಿ ಮಾಡಿದ್ದಾರೆ. ಶಿವನ ಮಾತ್ರ ಇವಾಗ ಇನ್ನೂ ಏಜ್ ಆಗಿದ್ರು ಕೂಡ ಅವ್ರದ್ದು ಎನರ್ಜಿನ ಹಾಗೆ ಇದೆ. ಶಿವನ ಎನರ್ಜಿನ ಮ್ಯಾಚ್ ಮಾಡಬೇಕಂದ್ರೆ ಇವಾಗಿನ ಯಾರ ಕೈಲೂ ಆಗಲ್ಲ. ಸೂಪರ್ 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 ಬ್ಲಾಕ್ ಬಸ್ಟರ್ ಮೂವಿ ಅಂತಲೇ ಹೇಳ್ಬೋದು. ಈ ವರ್ಷದ ಕೊನೆಯಲ್ಲಿ ಬ್ಲಾಕ್ ಬಸ್ಟರ್ ಮೂವಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಅರ್ಜುನ್ ಜನ್ಯ ಸರ್ ಕೂಡ ಥ್ಯಾಂಕ್ ಯು ಸೋ ಮಚ್ ಈ ಒಳ್ಳೆ ಸಿನಿಮಾ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ಸಖತ್ತಾಗಿ ಮಾಡ್ತಾರೆ. ಆ್ಯಕ್ಟಿಂಗ್ ಎಲ್ಲ ಸೂಪರ್ ಇದೆ. ನನಗೆ ಶಿವರಾಜ್ ಕುಮಾರ್ ಆ್ಯಕ್ಟಿಂಗ್, ಡ್ಯಾನ್ಸ್ ಸಖತ್ತಾಗಿ ಮಾಡ್ತಾರೆ. ಲೇಡಿ ಆ್ಯಕ್ಟಿಂಗ್ ಇದೆ, ಡ್ರೆಸ್ ಮಾತ್ರ ಸಖತ್ತಾಗಿ. ನಿಜವಾಗ್ಲೂ ಶಿವ ಬಂದು ಹೆಮ್ಮೆ ಪಡಬೇಕು. ನನ್ನ ಬಗ್ಗೆ ಈ ಥರ ಒಂದು ಸಿನಿಮಾ ತೆಗೆದಿದ್ದಲ್ಲ ಅಂತ ಆ ಶಿವನೇ ಬಂದು ಆ ಶಿವಣ್ಣಂಗೆ ಒಂದು ಬೆನ್ನು ತಟ್ಟಿ ಅವ್ರಿಗೆ ಮತ್ತೆ ಆಯ್ಸು ಗಟ್ಟಿ ಮಾಡಿದ್ದಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಶಿವಣ್ಣಂಗೆ. ಯಾಕಂದ್ರೆ ಅವರು ಕ್ಯಾನ್ಸರ್ ಮುಕ್ತವಾಗಿದ್ರು. ಆ ಶಿವನೇ ಬಂದು ಈ ಸಿನಿಮಾ ತೆಗೆದಿರೋಕ್ಕೆ ಅವ್ರನ್ನ ಗುಣಮುಖರಾಗಿದ್ದಾರೆ ಅಂತ ಶಾಕ್ ಮಾಡೋಕ್ಕೆ ನಾನು ಹೇಳೋಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ನಾನು ರಾಜ್ ಕುಟುಂಬದ ಅಭಿಮಾನಿ ಹಾಗೂ ಪುನೀತ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿ. ಶ್ರೀನಿವಾಸ್ ಮಾತಾಡ್ತಾ ಇರೋದು. ನಿಜವಾಗ್ಲೂ ನೀವು ಕನ್ನಡಕ್ಕೆ, ಕನ್ನಡ ನಾಡಿಗೆ, ಕನ್ನಡ ನುಡಿಗೆ ಬೆಲೆ ಕೊಡೋದಾದ್ರೆ ನಿಜವಾಗ್ಲೂ ಈ 45 ಚಿತ್ರನ ಬಂದು ನೀವೆಲ್ಲ ಕುಟುಂಬ ಸಮೇತರ ದಯವಿಟ್ಟು ಮನವಿ ಮಾಡ್ತಾ ಇದ್ದೀನಿ ಎಲ್ಲರ ಹತ್ರನೂ. ಈ ಚಿತ್ರ ಬಂದು ತಾವೆಲ್ಲ ನೋಡಬೇಕು. ಆದಷ್ಟು ಜಲ್ದಿನೇ ನೋಡಿ. ಇಂಥ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಇಡೀ ಕುಟುಂಬ ಸಮೇತ ಬಂದು ಈ ಸಿನಿಮಾ ನೋಡಿ. ಈ ಶಿವಣ್ಣನಿಗೆ ನಾವೆಲ್ಲ ಶಕ್ತಿಯಾಗಿ ನಿಂತ್ಕೊಂಡು ಇನ್ನೂ 10 ಫಿಲಮು 100 ಫಿಲಮು ತೆಗೆಯೋತರ ಶಕ್ತಿ ನಾವು ಆಗೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಅಪ್ಪು ಬಾಸ್, ಜೈ ಶಿವಣ್ಣ, ಜೈ ಶಿವಣ್ಣ, ಜೈ ಶಿವಣ್ಣ, ಜೈ ಶಿವಣ್ಣ, ಜೈ ರಾಜಣ್ಣಂಗೆ ಜೈ, ಪುನೀತ್ ಅಣ್ಣಂಗೆ ಜೈ, ಶಿವಣ್ಣಂಗೆ ಜೈ, ಅರ್ಜುನ್ ಜನ್ಯ ಸರ್ ಜೈ. ಸಖತ್ತಾಗಿ ಮೂವಿ ಯಾರ ಕ್ಯಾರೆಕ್ಟರ್, 3 ಜನ ಕ್ಯಾರೆಕ್ಟರ್ ಚೆನ್ನಾಗಿತ್ತು. ಚೆನ್ನಾಗಿದೆ. ಶಿವಣ್ಣ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಎಲ್ಲ ಫಿಲಮ್ ಫುಲ್ ಇಷ್ಟ ಆಯಿತು. ಫಿಲಮ್ ತುಂಬ ಚೆನ್ನಾಗಿದೆ. ಲಾಸ್ಟಲ್ಲಿ ಶಿವಣ್ಣನ ಎಲ್ಲ ಅವತಾರಗಳು ತುಂಬ ಮೈಯೆಲ್ಲ ರೋಮಾಂಚನವಾಗೋ ಥರ ಇದೆ. ನೋಡಬೇಕು, ಮತ್ತೆ ನೋಡಬೇಕು ಅನ್ನೋ ಥರ ಇದೆ. ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ ನೋಡಿ. ಏನು ಚಾನಲ್ ಹೆಸರು? ನನಗೆಲ್ಲ ಇಷ್ಟ ಇದೆ ಅಣ್ಣ. ಏನು ಇಷ್ಟ ಆಗಿಲ್ಲ ಅಂತ ಹೇಳಕ್ಕೆ ಏನು ಇಲ್ವೇ ಇಲ್ಲ. ನೈಟ್ ಮುಗಿಸ್ಕೊಂಡು ಪಾರ್ಕಿಗೆ ಹೋಗಿದ್ದೆ, ಆಮೇಲೆ ಇದಕ್ಕೆ ಬಂದೆ. ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. 2 ಚೆನ್ನಾಗಿದ್ದಾವೆ, 2